ಗದಗ ಜಿಲ್ಲಾ ಪೊಲೀಸರಿಂದ ಭರ್ಜರಿ ಬೇಟೆ ಮಾಡಲಾಗಿದೆ. 14 ಕಳ್ಳತನ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. 11 ಜನ ಅಂತಾರಾಜ್ಯ ಕಳ್ಳರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಸದ್ಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತಹ ವಸ್ತುಗಳನ್ನು ನೀವು ಕೂಡ ಗಮನಿಸ್ತಾ ಇರಬಹುದು. ಸಾಕಷ್ಟು ಚಿನ್ನಾಭರಣಗಳು ಇದೆ, ಗೋಲ್ಡ್, ಬೆಳ್ಳಿ ಸೇರಿದಂತೆ ಬೆಳ್ಳಿಯ ದೀಪಗಳು ಕೂಡ ಸದ್ಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಇವೆಲ್ಲವೂ. ಗದಗ ಜಿಲ್ಲಾ ಎಸ್ಪಿ ರೋಹನ್ ಜಗದೀಶ್ ಹೇಳಿಕೆ ಕೊಟ್ಟಿದ್ದಾರೆ. ಗದಗ ಪೊಲೀಸರ ಕಾರ್ಯಕ್ಕೆ ಇದೀಗ ಸಾರ್ವಜನಿಕರಿಂದ ಬಹಳಷ್ಟು ಮೆಚ್ಚುಗೆಯೂ ಕೂಡ ವ್ಯಕ್ತವಾಗಿದೆ. 1,22,53,000ಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣಗಳು ಪತ್ತೆಯಾಗಿದೆ. 703 ಗ್ರಾಂ ಬಂಗಾರದ ಆಭರಣಗಳು, 4,337 ಬೆಳ್ಳಿ ಆಭರಣಗಳು ಪತ್ತೆಯಾಗಿದೆ. ಕಳ್ಳತನಕ್ಕೆ ಬಳಕೆ ಮಾಡಿದಂತ ಬೈಕ್, ಕಾರ್ ಹಾಗೆ ಗೂಡ್ಸ್ ವಾಹನವನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮುಸುಕುದಾರಿಗಳಾಗಿ ಬಂದು ಕಳ್ಳತನವನ್ನ ಮಾಡಿ ಈ ಖದೀಮರು ಎಸ್ಕೇಪ್ ಆಗ್ತಾ ಇದ್ರು. ಬೀಗ ಹಾಕಿದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳರು ಕಳ್ಳತನವನ್ನು ಮಾಡ್ತಾ ಇದ್ರು. ಹೊರವಲಯದಲ್ಲಿ ವಾಹನವನ್ನ ನಿಲ್ಲಿಸಿ ರೈಲ್ವೆ ಟ್ರ್ಯಾಕ್ ಮೂಲಕ ಸಿಟಿಗೆ ಎಂಟ್ರಿ ಕೊಡ್ತಾ ಇದ್ರು. ಸಿಸಿ ಕ್ಯಾಮೆರಾಗಳಿಗೆ ಸಿಗಬಾರದು ಅಂತ ಹೇಳಿ ಮಾಸ್ಕ್ ಹಾಕಿಕೊಂಡು ಹ್ಯಾಂಡ್ ಗ್ಲೌಸ್ ಅನ್ನು ಧರಿಸಿ, ಶೂ ಧರಿಸಿ ಕಳ್ಳತನವನ್ನ ಮಾಡ್ತಾ ಇದ್ರು. ರೈಲ್ವೆ ಟ್ರ್ಯಾಕ್ ಮೂಲಕವಾಗಿ ಸಿಟಿ ಎಂಟ್ರಿ ಆಗ್ತಾ ಇದ್ದಂತ ಖತರ್ನಾಕ್ ಖದೀಮರನ್ನ ಸದ್ಯ ಪೊಲೀಸರು ಹಿಡಿದಿದ್ದಾರೆ. ಈ ಒಟ್ಟು ಎಲ್ಲ ಪ್ರಕರಣದಲ್ಲಿ ನಾವು ವಶಪಡಿಸಿಕೊಂಡಿರೋ ಮಾಲ್ ಮತ್ತೆ ರಿಕವರ್ ಮಾಡಿರೋ ಮಾಲ್ನ ನಾವು ಒಟ್ಟು ಗೂಡಿಸಿದ್ರೆ ಈ ಒಂದು ಗ್ಯಾಂಗ್ನ ಒಟ್ಟು ಅಂದಾಜು 1,87,00,000 ರೀತಿಯಲ್ಲಿ ಆಗುತ್ತೆ. ಓಕೆ, 1,07,87,000. ಓಕೆ, ಇಷ್ಟು ನಾವು ಇದರಲ್ಲಿ ಸೀಸ್ ಮಾಡ್ಕೊಂಡಷ್ಟು ಆಗುತ್ತೆ. ಅದ್ರ ಜೊತೆಯಾಗಿ ಮತ್ತೆ ಸೈಡ್ ಬೈ ಸೈಡ್ ನಾವು ಇನ್ನೊಂದು ಕಳ್ತನ ಪ್ರಕರಣದಲ್ಲಿ ಕೂಡ ನಾವು ಆಗುತ್ತೆ ಅಲ್ಲ. ಓಕೆ, ಮತ್ತೆ ಹೇಳ್ಬೇಕು ಅಂದ್ರೆ ಆ ಪಾಠ ಹೇಳ್ತೀನಿ. ಓಕೆ, ಸೊ ಅದರಲ್ಲಿ ನಾವು ಎಲ್ಲ 11 ಕೇಸಲ್ಲಿ ವಶಪಡಿಸ್ಕೊಂಡಿರೋ ಮಾಲು 1,87,87,000 ಆಗಿರುತ್ತೆ. ಓಕೆ, ಅದ್ರ ಜೊತೆಯಾಗಿ ನಾವು ಬೆಟ್ಗಿರಿಯಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲೂ ನಾವು ಇನ್ನೊಂದು ಪ್ರಕರಣ ದಾಖಲಾಗಿರುತ್ತೆ. ಅಲ್ಲಿ ಕೂಡ ಈ ರೀತಿ ಹೌಸ್ ಬ್ರೇಕಿಂಗ್ ಥೆಫ್ಟ್ ಆಗಿರುತ್ತೆ. ಅಲ್ಲಿ ಕೂಡ ನಾವು 3 ಕೇಸ್ನ ಬೇಯಿಸಿರ್ತೀವಿ. ಅಲ್ಲಿ ಕೂಡ ಹರಣ್ ಶಿಕಾರಿ ಅವರು ಒಂದಷ್ಟು ಜನ ಬಂದು ಇದರಲ್ಲಿ ಪಾತ್ರನ ವಹಿಸಿರ್ತಾರೆ. ಅಲ್ಲಿ ಕೂಡ ನಾವು